ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ನಟ ಶಿವರಾಜ್ ಕುಮಾರ್ ಮುಂದೆನೆ ಒಂದು ಕಮಲಾಸನ್ ಹೇಳಿಕೆ, ಕನ್ನಡ ಭಾಷೆ ಹುಟ್ಟಿದೆ ತಮಿಳಿಂದ ಅಂತ ಒಂದು ಉದ್ದಟತನದ ಹೇಳಿಕೆ ನೀಡಿದ್ದಾರೆ. ಇದಕ್ಕೆ ಮೊದಲ ಪ್ರತಿಕ್ರಿಯೆ. ಕಮಲಾಸನ್ ಅವರು ತಮಿಳಿನ ಇತಿಹಾಸದ ಅರಿವು ಅವರಿಗಿರ್ಬೋದು, ತಮಿಳ್ ಬಗ್ಗೆ ಅವರಿಗೆ ಅಭಿಮಾನ ಇರ್ಬೋದು, ತಮಿಳ್ ಬಗ್ಗೆ ಅವರಿಗೆ ಸ್ವಾಭಿಮಾನ ಇರ್ಬೋದು, ತಮಿಳ್ ಬಗ್ಗೆ ಅವರಿಗೆ ಕಾಳಜಿ ಇರ್ಬೋದು. ಹೇಳ್ಕೊಳ್ಳಿ, ತಮಿಳ್ ಬಗ್ಗೆ ಎಷ್ಟು ಬೇಕಾದ್ರೂ ಹೇಳ್ಕೊಳ್ಳಿ, ಯಾಕೆ ಬೇಕಾದರೂ ಹೇಳ್ಕೊಳ್ಳಿ, ನಮ್ಮ ಅಭ್ಯಂತರ ಏನಿಲ್ಲ. ಆದರೆ ಕನ್ನಡದ ಭಾಷೆ ತಮಿಳು ಮೂಲದಿಂದ ಬಂದಿದ್ದು ಅನ್ನೋದು ಹೇಳಿಕೆ ಕೊಡೋದಿದೆಯಲ್ಲ, ಅವರಿಗೆ ಕನ್ನಡದ ಭಾಷೆಯ ಇತಿಹಾಸದ ಅರಿವಿಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ ನಮಗೆ. ಅವ್ರಿಗೆ ಅರಿವಿಲ್ಲ ಕಮಲಾಸನ್ ಅವ್ರಿಗೆ. ಏನು ಗೊತ್ತಿದೆ ಕಮಲಾಸನ್ಗೆ? ಕರ್ನಾಟಕ, ಕನ್ನಡ, ಕನ್ನಡಿಗ, ಆಮೇಲೆ ಕನ್ನಡ ಭಾಷೆ ಏನೂ ಗೊತ್ತಿಲ್ಲ ಕಮಲಾಸನ್ಗೆ. ಎರಡೋ ಸಿನಿಮಾ ಮಾಡಿರ್ಬೋದು ಕನ್ನಡದಲ್ಲಿ ಅಷ್ಟೇ. ಆದರೆ ಕನ್ನಡದ ಇತಿಹಾಸದ ಅರಿವಿಲ್ಲದ ಕಮಲಾಸನ್ನು ತಮಿಳು ಮೂಲದಿಂದ ಬಂದಂಥ ಭಾಷೆ ಕನ್ನಡ ಅಂತ ಹೇಳುವ ಈ ಥರದ ವರ್ತನೆಯನ್ನು ನಾನು ಸಹಿಸೋದಿಲ್ಲ, ಕನ್ನಡಿಗರು ಸಹಿಸೋದಿಲ್ಲ. ಕನ್ನಡಕ್ಕೆ 4000 ವರ್ಷಗಳ ಇತಿಹಾಸ ಇದೆ. ವಿನೋದ್ ಭಾವೆ ಅವರು ಹೇಳ್ತಾರೆ, ಒಂದು ತಮಿಳಲ್ಲ, ಒಂದು ತೆಲುಗಲ್ಲ, ಒಂದು ಮಲಯಾಳ ಅಲ್ಲ, ವಿಶ್ವದ ಲಿಪಿಗಳ ರಾಣಿ ಕನ್ನಡ ಅಂತ ಹೇಳಿ ಯಾರಾದರೂ ಕರೀತಾರೆ ಅನ್ನೋದಾದರೆ ಅದು ಕನ್ನಡದ ಲಿಪಿ. 4000 ವರ್ಷದ ಇತಿಹಾಸ ಇರಲಿ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಇವೆಲ್ಲ ಸಮಕಾಲೀನ ಭಾಷೆಗಳು ಅನ್ನೋದು ಇದೆ, ಸಮಕಾಲೀನ ಭಾಷೆಗಳು ಅನ್ನೋದಿದೆ. ಆದರೆ ತಮಿಳಿನ ಮೂಲದಿಂದ ಬಂದಂಥದ್ದು ಕನ್ನಡ ಅನ್ನೋದಿದೆಯಲ್ಲ, ಅದು ಕಮಲಾಸನ್ಗೆ ಇತಿಹಾಸ ಗೊತ್ತಿಲ್ಲ, ಕನ್ನಡದ ಇತಿಹಾಸ ಗೊತ್ತಿಲ್ಲ, ಕನ್ನಡದ ಭಾಷೆಯ ಇತಿಹಾಸ ಗೊತ್ತಿಲ್ಲ.